Write whether the following statements are true or false. Justify your answer. The statement is if the coefficient of x square and the constant term have the same sign ಅಂತ ಹೇಳಿದ್ರೆ ಪಾಸಿಟಿವ್ ಇತ್ತು ಅಂತ ಹೇಳಿದ್ರೆ ಇದು ಪಾಸಿಟಿವ್ ಆಗಿರುತ್ತೆ, ಇದು ನೆಗೆಟಿವ್ ಇತ್ತು ಅಂದರೆ ಅದು ನೆಗೆಟಿವ್ ಆಗಿರುತ್ತೆ. The coefficient of x is 0. Sorry, then the quadratic equation has no real roots. Sarina? Huh. So let's consider the quadratic equation x square plus bx plus c is equal to 0. Here b is equal to 0 ಅಂತ ಹೇಳಿ ಕೊಟ್ಟಿದ್ದಾರೆ, ಅವರೇ ಕೊಟ್ಟಿದ್ದಾರೆ ಅಲ್ವಾ. and a comma c are of same sign ಅಲ್ವಾ. ಹಾಗಾಗಿ d which is equal to b square minus 4ac ಏನಾಗುತ್ತೆ, will be equal to 0 minus 4ac which in turn is equal to minus 4ac ಅಲ್ವಾ. ಹಾಂ, ಇಲ್ಲಿ ಆಸ್ ಎ ಆ್ಯಂಡ್ ಸಿ ಹ್ಯಾವ್ ದ ಸೇಮ್ ಸೈನ್ ಏನಾಗುತ್ತೆ, ಇದೆಲ್ಲ ಬರ್ದೀನಿ ನಾನು. ಇವಾಗ ನೀವು ಯೋಚನೆ ಮಾಡಬೇಕು, ಗಿವನ್ ಸ್ಟೇಟ್ಮೆಂಟು ಟ್ರೂನೋ ಫಾಲ್ಸಾ. ನಿಮ್ಗೆ ಬೇಕಾಗಿರೋವಂಥ ಕ್ಲೂ ಎಲ್ಲ ಕೊಟ್ಟಿದ್ದೀನಿ, ಇವಾಗ ನೀವು ಯೋಚನೆ ಮಾಡಬೇಕು. ಏನೋ ಆನ್ಸರು ನೋಡಿ, ಇಲ್ಲಿ ಎ ಮತ್ತು ಸಿ ಸೇಮ್ ಸೈನ್ ಅಂತ ಹೇಳಿದ್ರೆ ಇಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ನೋಟ್ ಎ ಆ್ಯಂಡ್ ಸಿ ಮೈನಸ್ 4ac ಟೇಬಲ್, ಇದು ಒಂದು ಟೇಬಲ್ ಅಂತ ತಿಳ್ಕೊಳ್ಳಿ. ಇದನ್ನು ಒಂದೇ ನಿಮಿಷ. ಇವಾಗ ಇದು ಪಾಸಿಟಿವ್ ಆಗಿ ಇದು ಪಾಸಿಟಿವ್ ಆಯಿತು ಅಂದರೆ ಉತ್ತರ ಏನು ಬರುತ್ತೆ, ನೆಗೆಟಿವ್ ಇಂಟು ಪಾಸಿಟಿವ್ ಇಸ್ ಪಾಸಿಟಿವ್, ಸಾರಿ ನೆಗೆಟಿವ್. ಇದು ನೆಗೆಟಿವ್ ಆಯಿತು ಅಂತ ಹೇಳಿದ್ರೆ ನೆಗೆಟಿವ್ ಇಂಟು ನೆಗೆಟಿವ್ ಇಸ್ ಆಲ್ಸೋ ನೆಗೆಟಿವ್. ಕೊನೆಯದಾಗೇನು ಉತ್ತರ, ಹಾಗಾಗಿ ದಿಸ್ ಇಂಪ್ಲೈಸ್ ಡಿ ವಿಲ್ ಬಿ ನೆಗೆಟಿವ್. ಡಿ ವಿಲ್ ಬಿ ಅ ನೆಗೆಟಿವ್ ವ್ಯಾಲ್ಯೂ ಅಲ್ವಾ. ನೀವೇನೇ ಮಾಡಿದ್ರು ಅದು ಉತ್ತರ ನೆಗೆಟಿವ್ ಬಂದೇ ಬರುತ್ತೆ. ದೇರ್ ಫೋರ್ ಏನು ಹೇಳ್ಬೋದು ಸ್ಟೇಟ್ಮೆಂಟ್ ಬಗ್ಗೆ, ದೇರ್ ಫೋರ್ ದ ರೂಟ್ಸ್ are not real, hence the statement is true. ಸರಿನಾ, ಅಷ್ಟೇ. ಇದು ಅಂಡರ್ಲೈನ್ ಮಾಡೋಣ, ಗೊತ್ತಾಯ್ತಾ. ಸೊ ಮತ್ತೊಂದು ಹೇಳ್ತಾ ಇದ್ದೀನಿ ನೋಡಿ, ಈ ಥರ ಒಂದು ಸ್ಟೇಟ್ಮೆಂಟು ನಿಜ ಆಗಿದ್ದು ನೀವು ಪ್ರೂವ್ ಮಾಡಬೇಕು ಅದನ್ನು ಅಂತ ಹೇಳಿದ್ರೆ ಯು ಹ್ಯಾವ್ ಟು ಗೋ ವಿತ್ ದ ವೇರಿಯಬಲ್ಸ್. ಅದೇ ತಪ್ಪಾಗಿದ್ದು ಒಂದು ಎಕ್ಸಾಂಪಲ್ ಕೊಡ್ತು ಅಂತ ಹೇಳಿದ್ರೆ ಆಯಿತು. ಸರಿನಾ, ಈ ಥರ ಯೋಚನೆ ಮಾಡೋದು ಕಲಿಬೇಕು. ಓಕೆ, ಸೊ ಇಲ್ಲಿ ನೀವು ಇವಾಗ ಇದನ್ನು ಬರ್ಕೊಳ್ಳಿ ಮತ್ತು ಇದನ್ನು ಬರ್ಕೊಳ್ಳಿ.